ಅರಸು ಸಿನಿಮಾದ ಹಾಡುಗಳಾಗಿರ್ಬೋದು ಹ್ಮ್. ಅಥವಾ ಕೆಲವೊಂದು ಎಮೋಷನಲ್ ಮೂಮೆಂಟ್ಸ್ ಈಗಲೂ ಕೂಡ ಎಷ್ಟೋ ಜನರ ಒಂದು ಬ್ರೇಕಪ್ ಆದಾಗ ಅಲ್ಲ ಒಂದು ಸಾಂಗ್ ಬರುತ್ತೆ, ಹ್ಮ್. ಪ್ರೀತಿ ಪ್ರೀತಿ ಎಸ್ ಎಸ್ ಅದು. ಅದ್ರ ಜೊತೆಗೆ ಎಷ್ಟೋ ಜನರ ಒಂದು ಮದುವೆಗಳ ಸಾಂಗ್ಗಳಲ್ಲಿ ಸಹ ನಿನ್ನ ಒಂದು ಕಂಡ ಕ್ಷಣ ಆ ಸಾಂಗ್ಗಳು ಬರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಮಲ್ಟಿ ಸ್ಟಾರರ್ ಸಿನಿಮಾ ಅಂತಾನೆ ಹೇಳ್ಬೋದು. ಹೌದು. ಲಾಸ್ಟ್ ಅಲ್ಲಿ ಆದಿತ್ಯ ಅವ್ರು ಬರ್ತಾರೆ, ದರ್ಶನ್ ಅವ್ರು ಬರ್ತಾರೆ. ಹ್ಮ್. ಅದ್ರ ಜೊತೆಗೆ ಪಕ್ಕದ ಒಂದು ಪರಭಾಷೆಗಳಲ್ಲಿ ಮಿಂಚಿದಂತಹ ಶ್ರೇಯಾ ಸರಣ್ ಅವ್ರನ್ನ ಕರ್ಕೊಬರ್ತಾರೆ. ಹೌದು. ಸೊ ಆ ಥಾಟ್ ಹೆಂಗ್ ಬಂತು ಸರ್? ಇಲ್ಲ, ಕತೆ ಫಸ್ಟ್ ಡಿಸೈಡ್ ಮಾಡಿದಾಗಲೇ ನಾವು ಇದಕ್ಕೆ ಯಾರು ಒಂದು ಕ್ಯಾರೆಕ್ಟರ್, ಲಾಸ್ಟಲ್ಲಿ 2 ಕ್ಯಾರೆಕ್ಟರ್ ಬಂದು ಯಾರು ತುಂಬ ಫೆಮಿಲಿಯರ್ ಹೀರೋಗಳನ್ನ ಹಾಕ್ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು, ಹ್ಮ್. ಯಾರನ್ನ ಹಾಕ್ಬೇಕು ಅಂತ ಅಂದ್ಕೊಂಡಾಗ ಇವ್ರನ್ನ ಮನ್ಸಲ್ಲಿ ಅನ್ಕೊಂಡ್ವಿ. ಹ್ಮ್. ಮನ್ಸ್ಕೊಂಡು ಹೋಗಿ ಕೇಳಿದ ತಕ್ಷಣ ಯಾವಾಗ ಬರಬೇಕು ಹೇಳಿ ಅಂದ್ರು ಅವರು. ಹ್ಮ್. ನಿಮ್ಗೆ ಯಾವಾಗ ಬರಬೇಕು ಹೇಳಿ ಶೂಟಿಂಗ್ಗೆ ಅಂತೇಳಿ ಅಷ್ಟು ಆತ್ಮೀಯವಾಗಿ ಬಂದು ಒಂದೇ 1.5 ಡೇ ಶೂಟ್ ಮಾಡೋದು. ಓಕೆ. ಒಂದು ಹಾಫ್ ಡೇ ಚೌಲ್ಟ್ರಿ ಮಾಡಿದೆ, ಒಂದು ಹಾಫ್ ಡೇ ಏರ್ಪೋರ್ಟು, ಇನ್ನೊಂದು ಹಾಫ್ ಡೇ ಒಂದು ರೆಸಾರ್ಟಲ್ಲಿ ಮಾಡಿದೆ. 1.5 ಡೇಲಿ ಮಾಡಿದ್ದು ಅದು. ಹ್ಮ್. ಇಬ್ಬರೂ ಆರಾಮಾಗಿ ಬಂದು ಆ್ಯಕ್ಟ್ ಮಾಡ್ಬಿಟ್ಟು. ಅದು ಕಾನ್ಸೆಪ್ಟ್ ಹೆಂಗಿತ್ತು ಸರ್, ಕ್ಲೈಮ್ಯಾಕ್ಸಲ್ಲಿ ಆಡಿಯನ್ಸ್ಗೆ ಕನ್ಫ್ಯೂಷನ್, ಇವನ್ ಮದುವೆ ಆಯ್ತಾನ ಅವ್ರ ಹೌದು. ಮದುವೆ ಆಯ್ತಾನ, ಇವ್ರ ಕ್ಯಾರೆಕ್ಟರ್ ಮದುವೆ ಆಯ್ತೀನಿ ಅಂತ ಇವ್ರಿಗೆ ಹೇಳ್ತಾರೆ, ಅವ್ರ ಕ್ಯಾರೆಕ್ಟರ್ನ ಅವ್ರು ಮಾಡ್ತಾನೆ. ಹ್ಮ್. ಅದನ್ನ ನಾವು ಕ್ಯಾರೆಕ್ಟರ್ ಮುಖಾಂತರ ಆಡಿಯನ್ಸ್ ಕನ್ಫ್ಯೂಷನ್ ಕೋಮಲ್ ಅವ್ರ ಮುಖಾಂತರ ಹ್ಮ್. ಹೇಳ್ಸಿದ್ದೀವಿ. ಕ್ಲೈಮ್ಯಾಕ್ಸಲ್ಲಿ ಎಲ್ರಿಗೂ ಸರ್ಪ್ರೈಸ್ ಅದು. ಹೌದು. ನಾವೆಲ್ಲೂ ಅದನ್ನ ವಿಷಯ ಹೇಳಿರ್ಲಿಲ್ಲ. ಬಟ್ ಆದಿತ್ಯ ಮತ್ತೆ ದರ್ಶನ್ ಅವ್ರ ಎಂಟ್ರಿ ಆದಾಗ ನಮ್ದು ಥಿಯೇಟರ್ ವಿಜಿಲ್ಗಳು ನನಗೆ ಒಂಥರ ರೋಮಾಂಚನ, ಹುಡುಗನೇ ಇಷ್ಟೊಂದು ಇಂಪ್ಯಾಕ್ಟ್ ಇದೆ ಅಂತ. ಅಂದ್ರೆ ಕೆಲವು ಕ್ಯಾರೆಕ್ಟರ್ಗಳಿಗೆ, ಕೆಲವು ತೂಕದ ಕ್ಯಾರೆಕ್ಟರ್ಗಳಿಗೆ, ಕೆಲವು ಕ್ಯಾರೆಕ್ಟರ್ಗಳನ್ನ ಹಾಕಿದಾಗಲೇ ಅದಕ್ಕೆ ವ್ಯಾಲ್ಯೂ ವೆಯ್ಟ್ ಜಾಸ್ತಿ. 100%. 100% ಅದಕ್ಕೆ ದರ್ಶನ್ ಮತ್ತು ಆದಿತ್ಯ ಕರೆಕ್ಟ್ ಆ್ಯಪ್ಟ್ ಆಗಿತ್ತು. ಓಕೆ. ಆಮೇಲೆ ಬೇರೆ ಯಾರನ್ನ ಹಾಕಿದ್ರೆ ಅಷ್ಟು ಇಂಪ್ಯಾಕ್ಟ್ ಇರ್ತಿರ್ಲಿಲ್ಲ. ನಿಜ ನಿಜ ನಿಜ. ಸೊ ಈ ಒಂದು ಸಿಚುವೇಶನ್ ನೀವು ಹೇಳಿದ್ರಲ್ಲ, ಪ್ರೇಕ್ಷಕರು ನಾವು ಮಾಡಿರುವಂತ ಸಿನಿಮಾಗೆ ಅವ್ರು ಕೇಕೆ ಆಗಿರ್ಬೋದು, ಚಪ್ಪಾಳೆ ಆಗಿರ್ಬೋದು, ಥಿಯೇಟರ್ ಅಲ್ಲಿ ಹೊಡೆದಾಗ ನಮ್ಗೆ ಗೂಸ್ ಬಂಪ್ಸ್ ಬರುತ್ತೆ. ಆ ಒಂದು ವಿಚಾರವನ್ನ ನೀವು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಶೇರ್ ಮಾಡಿದಾಗ ಅವರ ರಿಯಾಕ್ಷನ್ ಹೆಂಗಿತ್ತು? ಅವ್ರ ಫಸ್ಟ್ ಪಿಕ್ಚರ್ ಅವರು ಯಾವತ್ ಪುನೀತ್ ಸರ್ ಅವ್ರ ಸಿನಿಮಾ ಅವ್ರು ನೋಡ್ತಿರ್ಲಿಲ್ಲ. ಡಬ್ಬಿಂಗ್ ಮಾಡುವಾಗ ನೋಡೋರು ಅಷ್ಟೇ. ರಿಲೀಸ್ ಆದಾಗ ಥಿಯೇಟರ್ಗೆ ಬಂದು ಪೂಜೆ ಮಾಡಿದಾಗ ಒಂದು ಬಿಗಿನಿಂಗ್ ನೋಡ್ಬಿಟ್ಟು ಹೋಗೋರು ಹೊರತು ರೆಗ್ಯುಲರ್ ಆಗಿ ಇದು ಮಾಡ್ತಿಲ್ಲ. ತಾಲಿಬಾನ್ ಒಂದು ಸಾಂಗ್ ಮಾತ್ರ ನೋಡಿದ್ರು ಅವರು. ಅವ್ರಿಗೆ ಒಂಥರ ಮುಜುಗರ, ನನಗೆ ಅವ್ರಿಗೆ ನಾನ್ ಮಾಡಿರೋದ್ರಲ್ಲಿ ಏನೋ ನನಗೇನೋ ಮಿಸ್ಟೇಕ್ ಕಾಣ್ತಾ ಇದೆ ಅನ್ನೋ ತರ ಫೀಲಿಂಗು. ನಮ್ಗಿರಲ್ಲ ಅದು. ಹೌದು. ಈಗ ನಮಗೂ ಏನಾದ್ರು ಮಾಡಿದಾಗ ನೀವು ಸರಿಯಾಗಿದೆ ಅಂದ್ರು ನೀವು ಜಡ್ಜ್ಮೆಂಟ್ ನನಗೆ ಕೊಡ್ತೀರಾ, ನಾನು ಮಾಡಿದಾಗ ಕರೆಕ್ಟ್ ಆಗಿದೆ ಸರ್ ಅಂತ. ಬಟ್ ನನಗೆಲ್ಲೋ ಒಂಥರ ಸಂಕೋಚ ಇರುತ್ತೆ, ಏನೋ ಕೆಟ್ಟದಾಗ ಮಾತಾಡೋದನ್ನ, ಇಲ್ಲ ನನ್ನ ಎಕ್ಸ್ಪ್ರೆಷನ್ ಸರಿ ಇಲ್ಲ ಅಂತ ಒಂದು ಫೀಲಿಂಗ್ ಇರುತ್ತೆ. ಅವ್ರು ಆ ಥರ ಅವ್ರು ಸಮಾಧಾನನೇ ಮಾಡೋಕ್ಕಾಗಲ್ಲ. ಏನಾರೋ ಒಂದು ಹೇಳ್ತಾನೆ ಇರ್ತಾರೆ ಅವರು, ಚೆನ್ನಾಗಿದೆ ಬಿಡಿ ಸರ್ ಅನ್ನೋ. ಇಲ್ಲ ನಾನು ನೋಡಲ್ಲ ಮಹೇಶ್, ನನಗೆ ಒಂಥರ ಮುಜುಗರ ಆಗುತ್ತೆ ಅನ್ನೋರು, ಆ ಥರ ಕ್ಯಾರೆಕ್ಟರ್. ಅವರು ಬಿಡಿ ಸರ್ ಅವ್ರ ಬಗ್ಗೆ ಮಾತಾಡೋಲ್ಲ. ನನ್ನ ಸಿನಿಮಾ ಎಲ್ಲ ನೋಡಿದ್ರು, ಆಕಾಶ್ ಅರಸ ಎಲ್ಲ ನೋಡಿದ್ರು. ಅವ್ರ ವೈಫು ನೋಡ್ತಿರ್ಲಿಲ್ಲ ಸಿನಿಮಾ, ನನ್ನ ಸಿನಿಮಾನೇ ಫಸ್ಟ್ ನೋಡೋದು ಆಕಾಶ್. ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ರು ಅಶ್ವಿನಿ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.